ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇವಂತಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಈ ಹುಡುಗಿ ಯಾಕೆ ಹೀಗ್ ಮಾಡ್ತಾಳೆ? ಮೊದ್ಲೇ ನಮ್ ಗ್ರಾಚಾರ ಸರಿ ಇಲ್ಲ. ಹೇಳ್ದೆ ಕೇಳ್ದಲೆ ಯಾಕೆ ಹೋಗ್ತಾಳೆ ಇವಳು? ದೇವಸ್ಥಾನಕ್ಕೇನಾದ್ರೂ ಹೋದ್ಲಾ? ಚಾನ್ಸೇ ಇಲ್ಲ ಕಣೋ. ನನ್ ಮನ್ಸ್ ಸರಿ ಇಲ್ಲ, ಯಾಕೋ ಕಿರಿಕಿರಿ ಆಗ್ತಿದೆ. ನಿನ್ ದೇವಸ್ಥಾನಕ್ ಹೋಗೋ ಆಗಿದ್ರೆ ನನ್ಗೂ ಒಂದ್ ಮಾತು ಹೇಳು, ನಾನು ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಅವಳು ದೇವಸ್ಥಾನಕ್ ಹೋಗಿದ್ರೆ ನನ್ಗೂ ಒಂದ್ ಮಾತು ಹೇಳ್ತಿದ್ಲಲ್ವಾ? ಅರ್ಜುನ್ ಸರ್, ಭವಾನಿ ಅಮ್ಮನ್ಗೆ ಹೇಳಿದ್ರೆ ಅವ್ರ ನಮ್ಮ ಮಗುನ ಹುಡ್ಕೊಡ್ತಾರೆ ಅಲ್ವಾ? ಅರ್ಜುನ್ ಸರ್, ನಾನು ಈಗ್ಲೇ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ? ಅಂದ್ರೆ ಅವಳೇನಾದ್ರೂ ಪಾರ್ವತಿಪುರಕ್ಕೆ ಹೋದ್ಲಾ? ಪಾರ್ವತಿಪುರಕ್ಕ? ಅಲ್ಲಿಗೆ ಯಾಕೋ ಇದ್ದಕ್ಕಿದ್ದಾಗೆ ಹೋಗ್ತಾಳೆ? ಅದ್ರ ಬಗ್ಗೆ ಇಷ್ಟೊತ್ತರ್ಗು ಅಜ್ಜಿ ಹತ್ರ ಹೇಳ್ತಾ ಇದ್ದೆ. ನಿನ್ನೆ ರಾತ್ರಿ ಸೇವಂತಿಗೇನೋ ಭವಾನಿ ಅಮ್ಮ ಬಂದು ಕರೆದಂಗಾಯ್ತಂತೆ. ಅದನ್ನ ನೆನ್ಸ್ಕೊಂಡು ಅಳ್ತಾ ಇದ್ಲು. ಪಾರ್ವತಿಪುರಕ್ಕೆ ಹೋಗ್ಬೇಕು, ನಾನು ಕರ್ಕೊಂಡು ಹೋಗಿ ಅಂದ್ಲು. ನಾನು ಕರ್ಕೊಂಡೋಗಲ್ಲ ಅಂತ ಹೇಳಿದ್ದೆ. ಅದಕ್ಕೇನಾದ್ರೂ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಲಾ ಅಂತ. ಅಲ್ಲ ಕಣೋ, ಈ ಹುಡ್ಗಿ ಯಾಕೆ ಹೀಗ್ ಮಾಡ್ತಾಳೆ? ನಮ್ಗೆ ಒಂದ್ ಮಾತು ಹೇಳಿದ್ರೆ ನಾವೇ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ, ಅವಳ ಫೋನ್ ಆದ್ರೂ ತಗೊಂಡ್ ಹೋಗ್ಬೇಕು ತಾನೆ. ಎಲ್ಲೋದ್ಲು, ಏನಾಯ್ತು ಅಂತ ನಮ್ಗೆ ಆತಂಕ ಆಗಲ್ವಾ? ಅರ್ಜುನ್ ಸರ್, ನಿಮ್ಮ ಹೆಂಡತಿ ಸೇವಂತಿ ರೋಡಲ್ಲಿ ಕೃಷ್ಣ ಕೃಷ್ಣ ಅಂತ ಓಡ್ತಾ ಇದ್ರು. ವಾಟ್? ಹೌದು ಸರ್, ನಾನು ಎಷ್ಟು ಕರೆದ್ರು ನಿಂತ್ಕೊಳ್ಳೇ ಇಲ್ಲ ಸರ್. ನನ್ನ ಮಗ ಅಲ್ಲಿದ್ದಾನೆ ಅಂತ ಓಡ್ತಾ ಇದ್ರು. ಅಯ್ಯೋ, ಏನು ಕೃಷ್ಣ ಕೃಷ್ಣ ಅಂತ ಓಡ್ತಿದ್ಲಾ? ಹೌದಮ್ಮ, ಮೊದಲು ಮಗು ವಿಷಯದಲ್ಲಿ ತಲೆ ಕೆಟ್ಟಿತ್ತಲ್ಲ, ಅದೇ ಥರ ಆಗಿರ್ಬೇಕು ಅಂದ್ಕೊಂಡು ನಿಮಗೆ ವಿಚಾರ ತಿಳಿಸೋಣ ಅಂತ ಬಂದೆ ಅಮ್ಮ. ಎಲ್ಲಿ ಹೋಗ್ತಿದ್ಲು? ಇಲ್ಲೇ 4ನೇ ಕ್ರಾಸ್ ಹತ್ರ. ಸರಿ, ನಾನು ಬರ್ತೀನಿ ಸರ್. ಹಲೋ, ಹೇಳಿ. ಏನು ಮಾಡೋದು? ಪಾಪ, ಅವಳ ಮಗುನ ಎಷ್ಟು ಹಚ್ಕೊಂಡಿದ್ದಾಳೆ. ಯಾರಾದ್ರೂ ಕೃಷ್ಣ ಅಂತ ಹೆಸರು ಹೇಳಿದ್ರೆ ಸಾಕು, ಮಗು ಅಂತ ಓಡೋಗ್ಬಿಡ್ತಾಳೆ. ಹಾಗೆ ಯಾಕೆ ಅನ್ಕೋತೀಯ ಅಜ್ಜಿ? ನಿಜವಾಗ್ಲೂ ಆ ನರ್ಸೆ ಮಗುನ ಎತ್ಕೊಂಡು ಹೋಗಿರ್ಬಹುದಲ್ವಾ? ಸೇವಂತಿ ಏನಾದ್ರೂ ಅದನ್ನ ನೋಡಿರ್ಬಹುದಲ್ವಾ? ನಿಜವಾಗ್ಲು ಆ ನರ್ಸು ನನ್ ಮರಿ ಮೊಮ್ಮಗನ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳು? ಆದ್ರೆ ಮೊದ್ಲೆಲ್ಲ ಸೇವಂತಿ ಮಗು ಅಂತ ಹೇಗೇಗೋ ಆಡ್ತಿದ್ದಲ್ಲ, ಅದಂತೂ ಸತ್ಯ. ಅದೇ ನಂಗೆ ಆತಂಕ ಆಗ್ತಿದೆ ಅರ್ಜುನ. ಆ ತರ ಎಲ್ಲ ಏನೂ ಆಗಲ್ಲ ಅಜ್ಜಿ. ಹಾಗಿದ್ದಿದ್ರೆ ಅವಳು ಕೋರ್ಟಲ್ಲಿ ಅಷ್ಟು ಚೆನ್ನಾಗಿ ವಾದ ಮಾಡಕ್ಕಾಗ್ತಿತ್ತಾ? ಅವಳು ಇವಾಗ ಕಂಪ್ಲೀಟ್ಲಿ ರಿಕವರ್ ಆಗಿದ್ದಾಳೆ. ಮೋಸ್ಟ್ಲಿ ಇವಾಗ ಮಗುನ ನಿಜವಾಗ್ಲೂ ನೋಡಿರ್ಬೇಕೇನೋ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಭಗವಂತ, ನನ್ ಮೊಮ್ಮಗು ಸಿಗೋ ಹಾಗೆ ಮಾಡಪ್ಪ. ಕೃಷ್ಣ ಬಂದ್ರೇನೆ ಈ ಮನೆ ಗ್ರಹಚಾರ ಕಳಿಯೋದು. ಅಯ್ಯೋ ದೇವ್ರೆ, ಇದು ಒಳ್ಳೇದಕ್ಕಾಗ್ತಿದ್ಯೋ ಕೆಟ್ಟದಕ್ಕಾಗ್ತಿದ್ಯೋ ಒಂದೂ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಮ್ ಸೇವಂತಿಗೆ ಆತರ ಜಾಸ್ತಿ. ಅದ್ರಲ್ಲೂ ಮಗು ವಿಷಯದಲ್ಲಿ ಯಾರಾದ್ರೂ ಮಗು ಇಲ್ಲಿದೆ ಅಂತ ಹೇಳಿದ್ರೆ ಸಾಕು, ಹಿಂದೆ ಮುಂದೆ ನೋಡ್ದೆ ಯಾರು ಹೇಳಿದ್ರು ಕೇಳೋದಿಲ್ಲ, ಹೊಟ್ಟೋಗ್ತಾಳೆ. ಅದೊಂದೇ ನನಗ್ ಭಯ ಕಾಡ್ತಿರೋದು.